ಏನೇ ಇದು? ಫ್ಲಾಶ್ ಲೈಟ್ ಆನ್ ಆಗ್ತಿಲ್ಲ. ಟೆರೆಸ್ ಮೇಲೆ ಏನು ಸೌಂಡ್ ಆಗಿತ್ತು? ಹರ್ಷ, ಬಿಡು ಬಿಡು ಬಿಡು. ಚಾರ್ಲಿ, ಶುಡ್ ವಿ ಎಂಡ್ ದಿಸ್ ಗೇಮ್ ರೈಟ್ ನೌ? ಸೈ ಅಲ್ಲಿ ಬೇರೆ ಒಂದೇ ಸಮ ಸೌಂಡು. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹರ್ಷವೇಣಿ ಬ್ಲಾಗ್ಸ್. ಸೊ ಇವತ್ತಿನ ಬ್ಲಾಗ್ ಏನು ಅಂತ ಅಂದರೆ, ಈಗ ಮೊದಲೇ ಒಂದು ವಿಡಿಯೋ ಬಿಟ್ಟಿದ್ವಿ ಚಾರ್ಲಿ ತುಂಬ ಚೆನ್ನಾಗಿ ಓಡಿತ್ತು. ಯಾರು ಹಳೆ ವಿಡಿಯೋ ನೋಡಿಲ್ವೋ ಅದು ನೋಡ್ಕೊಂಡ್ಬಂದು, ಏಕೆಂದರೆ ಈ ವಿಡಿಯೋ ಪೂರ್ತಿ ಅರ್ಥ ಆಗುತ್ತೆ ನಾವು ಯಾಕೆ ಈ ವಿಡಿಯೋ ಮಾಡ್ತಾಯಿದ್ವಿ, ಪಾರ್ಟ್ 2 ಯಾಕೆ ಮಾಡ್ತಾಯಿದ್ದೀವಿ ಅಂತ. ಅಂದರೆ ಪಾರ್ಟ್ 1ನಲ್ಲಿ ವಿಡಿಯೋ ಎಂಡ್ ತನಕನೂ ನನಗೆ ಗೊತ್ತಿಲ್ಲ ನನ್ನ ತಮ್ಮ ಪ್ರ್ಯಾಂಕ್ ಮಾಡ್ತಾ ಇದ್ದಾನೆ ಅಂತ. ಅದಾದಮೇಲೆ ಗೊತ್ತಾಯಿತು ಓಕೆ ಪ್ರ್ಯಾಂಕ್ ಅಂತ. ಓದ್ ವಿಡಿಯೋದಲ್ಲಿ ಭಯಾನಕ ಏನಾಗಿದ್ದು ಅಂದರೆ ಪೆನ್ಸಿಲ್ ಮೂವ್ ಆಯಿತು, ಎಸ್ ನೋ ಅನ್ನೋದು ಪೆನ್ಸಿಲ್ ಮೂವ್ ಆಯಿತು. ನನ್ನ ತಮ್ಮನ್ನು ಕೇಳಿದೆ ಕೂಡ, ಉಫ್ಫಂದ ಹೇಳು ನಿಜ ಹೇಳು ಅಂತ. ಇಲ್ಲ, ಬಟ್ ನನಗೆ ಅವಾಗ ಸ್ವಲ್ಪ ಯೋಚನೆ ಮಾಡಿದಾಗ ಭಯ ಆಯಿತು, ಏಕೆಂದರೆ ಎಲ್ಲನೂ ಪ್ರ್ಯಾಂಕ್ ಮಾಡಿ ಈ ಪೆನ್ಸಿಲ್ ಹೆಂಗೆ ಮೂವ್ ಆಯಿತು ಅನ್ನೋದು ಗೊತ್ತಿಲ್ಲ. ಸೊ ಅದಕ್ಕೆ ಎಲ್ಲರೂ ಕೇಳ್ತಾಯಿದ್ರು, ಪರ್ಸ್ನಲಾಗಿ DM ಮಾಡಿಸಿದ್ರು ಪಾರ್ಟ್ 2 ಮಾಡಿ ಅಂತ ಎಲ್ಲ. ಸೊ ನೋಡೋಣ, ಇವಾಗ ಗೊತ್ತಾಗುತ್ತೆ ನನ್ನ ತಮ್ಮ ಏನು ಫೇಕ್ ಮಾಡ್ತಾ ಇಲ್ಲ ಅಲ್ವೇನೋ, ಏನು ಫೇಕ್ ಮಾಡ್ತಾ ಇಲ್ಲ. ಸೊ ಇವಾಗ ನಾವು ಟ್ರೈ ಮಾಡ್ತಾ ಇದ್ದೀವಿ ಚಾರ್ಲಿ ನಿಜನಾ ಇಲ್ವಾ, ಅಥವಾ ಅವತ್ತು ಏನಾಗಿತ್ತು ಏನು ಅಂತೆಲ್ಲ ಇವತ್ತು ಗೊತ್ತಾಗುತ್ತೆ. ಹಳೆ ವಿಡಿಯೋನ 12 ಗಂಟೆಗೆ ಮಾಡಿದ್ವಿ. ಈ ಸಲ ತುಂಬ ಎಫೆಕ್ಟಿವ್ ಮತ್ತು ಪವರ್ಫುಲ್ ಆಗಿರಲಿ ಅಂದ್ಬಿಟ್ಟು ನಾವು ಬೆಳಗ್ಗೆ ಜಾವ 3 ಗಂಟೆಗೆ ಟ್ರೈ ಮಾಡ್ತಾ ಇದ್ವಿ. ಸ್ವಲ್ಪ ಭಯ ಆಗ್ತಾ ಇದೆ, ನೋಡೋಣ. ಬನ್ನಿ ಗೇಮ್ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ವಿಡಿಯೋದಲ್ಲೇ ನಾನು ನಿಮಗೆ ಹೇಳಿದ್ದೆ ರೂಲ್ಸು ಮತ್ತು ರೆಗ್ಯುಲೇಷನ್ಸ್ನ. ಸೊ ಇದರಲ್ಲಿ ನಾನು ಏನು ಹೇಳೋಕ್ಕೆ ಹೋಗಲ್ಲ. ಸೊ ಫಸ್ಟ್ ಕ್ವೆಶನಿಂದಲೇ ಸ್ಟಾರ್ಟ್ ಮಾಡೋಣ. ಇಲ್ಲೆಲ್ಲ ಬೇಕಾದ್ರೆ ಲೈಟಿಂಗ್ ಎಲ್ಲ ಕಮ್ಮಿ ಆಗಿದೆ, ಆಫ್ ಮಾಡಿದ್ದೀನಿ ನೋಡ್ಕೊಳ್ಳಿ. ಇದು ನಮ್ಮ ಮನೆ ಹೋಗೋ ಬಾಲ್ಕನಿ ಹತ್ರ ಸೈಡ್ ಇದೆಯಲ್ಲ, ಅಲ್ಲೂ ಆಟ ಆಡ್ತಿರೋದು. ನೋ ಎಸ್ ನೋ. ಇದು ಏನು ಬಿಡ್ತಿದ್ದು ಹೇಳು? ರೆಡ್ ಯಾಕದೆ? ಲಿಪ್ಸ್ಟಿಕ್ಕಾ? ಹೌದು, ಮಾರ್ಕರ್ ಸಿಗಲಿಲ್ಲ. ಮಾರ್ಕರ್ ಫಸ್ಟ್ ವಿಡಿಯೋದಲ್ಲೆಲ್ಲ ಹಾಕ್ಬಿಟ್ಟಿದ್ದೀನಿ, ಸಿಗಲಿಲ್ಲ. ಸ್ಟಾರ್ಟ್ ಮಾಡೋಣ. ಹರ್ಷ, ಈ ಸರಿ ಒಂದು ನೆನಪಿರಲಿ, ನನಗೆ ಎಷ್ಟೊಂದು ಜನ ಹೇಳಿದ್ರು, ನಾನು ಸರ್ಚ್ ಮಾಡಿದೆ, ಗೇಮ್ನ ಕ್ಲೋಸ್ ಮಾಡೋ ತನಕ ಎದೊಳ್ಬಾರ್ದಂತೆ. ನಿಮ್ಮ ಮಾತು ನಂಗೆ ನಂಬಕ್ಕೂ ಒಂಥರ ಆಗ್ತಿದೆ, ಯಾಕೆಂದರೆ ಫಸ್ಟ್ ವಿಡಿಯೋದಲ್ಲಿ ಎಷ್ಟು ಪ್ರ್ಯಾಂಕ್ ಮಾಡಿದೆ. ಈ ಸರಿ ಯಾವ ಪ್ರ್ಯಾಂಕು ಮಾಡ್ತಾರೆ, ಏನು ಮಾಡಿ. ಸೊ ಗೇಮ್ನ ಎಂಡ್ ಮಾಡದೆ ಎದೊಳ್ಬೇಡಿ ಅಂತ ಹೇಳಿದ್ದಾರೆ. ಎಲ್ಲರೂ ಹೇಳಿರೋದು ಅದೇ ಫಸ್ಟ್ ಮೇನ್ ರೂಲ್ಸ್ 17 ಜನಕ್ಕೆ. ಸರಿ, ಹೌದು. ತುಂಬ ಇಂಪಾರ್ಟೆಂಟ್ ರೂಲ್ಸ್ ಅಂದರೆ, ನಾವು ಏನೇ ಟ್ರೈ ಮಾಡಲಿ, ಬ್ಲೇಡಿ ಮೇನೇ ಟ್ರೈ ಮಾಡಲಿ, ಊಜಾ ಬೋಲ್ಡ್ ಆಡಲಿ, ನಾವು ಚಾರ್ಲಿ ಏನೇ ನಂಬ್ತೀವೋ ಬಿಡ್ತೀವೋ ಅದು ಡಸಂಟ್ ಮ್ಯಾಟರ್. ಲಾಸ್ಟಲ್ಲಿ ನಾವು ಏನೇ ಗೇಮ್ ಆಡೋದು, ಲಾಸ್ಟಲ್ಲಿ ನಾವು ಎಂಡ್ ಕೊಡಲೇಬೇಕು ಕೂಡ. ಸೊ ಫಸ್ಟ್ ಕ್ವೆಶನ್ ನೀನು ನನ್ನ ಜೊತೆ ಹೇಳಬೇಕು, ಆಯ್ತುನಾ? ನೀನು ಹೇಳು, ನಾನು ರಿಪೀಟ್ ಮಾಡ್ತೀನಿ. ಈ ಸಲ ತುಂಬ ಟ್ವಿಸ್ಟ್ ಕ್ವೆಶನ್ಸ್ನ ನಾನು ಕೇಳ್ತಾ ಇದ್ದೀನಿ, ಅವರ ಥರ ಎಲ್ಲ. ಫಸ್ಟ್ ನೋಡೋಣ ರಿಯಲ್ ಫೇಕ್ ಅನ್ನೋದೆಲ್ಲ ನೋಡೋಣ. ಚಾರ್ಲಿ ಆರ್ ಯು ಹಿಯರ್? ಚಾರ್ಲಿ ಆರ್ ಯು ಹಿಯರ್? ಚಾರ್ಲಿ ಆರ್ ಯು ಹಿಯರ್? ಮೂವ್ ಆಗ್ತಾ ಇಲ್ಲಲ್ಲ? ಇಲ್ಲ, ಆಗ್ತಾ ಇಲ್ಲ. ಬಟ್ ಲಾಸ್ಟ್ ಒಂದ್ಸಲಿ ನೋಡೋಣ. ಸರಿನಾ? ಇಬ್ರು ಒಟ್ಟಿಗೆ ಹೇಳೋಣ. ಚಾರ್ಲಿ ಆರ್ ಯು ಹಿಯರ್? ಪೆನ್ಸಿಲ್ ಹೋಗ್ತಿಲ್ಲ, ಬಟ್ ಇಲ್ಲೆಲ್ಲೋ ಗಾಳಿ ಇವೆಲ್ಲ ಮುಚ್ಚಿಕೊಟ್ಟಿದ್ದೀವಲ್ಲ. ತಾನೇ ಫ್ರೆಂಡ್ಸ್, ಫ್ಲ್ಯಾಶೇ ಆನ್ ಆಗ್ತಾ ಇಲ್ಲ, ಫುಲ್ ಸ್ಟಕ್ ಆಗಿಬಿಟ್ಟಿದೆ. ನಾವು ಎಲ್ಲ ಮತ್ತೆ ರಿಫ್ರೆಶ್ ಮಾಡಿ ಏನಂತ ಪ್ರಾಬ್ಲಮ್ ಎಲ್ಲ ನೋಡಿದ್ವಿ. ಏನೋಪ್ಪ ಫ್ಲ್ಯಾಶ್ ಆನ್ ಆಗಲಿಲ್ಲ, ಅದೇ ಗೊತ್ತಾಗ್ತಿಲ್ಲ ನಮ್ಗೆ. ಯಾವತ್ತು ಯಾವ ವಿಡಿಯೋದಲ್ಲೂ ಈ ಥರ ನಾನು ಯಾವುದ್ರಲ್ಲೂ ಒಂದು ಇದರಲ್ಲಿ ನೋಡಿದ್ದೆ, ನೆಗೆಟಿವ್ದು ಇದು ಅಕ್ಕಪಕ್ಕ ಇದ್ದರೆ, ನಮ್ಮ ಪಕ್ಕ ಮೂವ್ ಆದರೆ ಅದರ ಫ್ಲ್ಯಾಶು ಕ್ಯಾಮ್ರಾ ಬ್ಲರ್ ಆಗೋದಾಗುತ್ತಂತೆ. ಏನು ನಂಬ್ತಿರೋ ಬಿಡ್ತಿರೋ, ನನ್ನ ತಮ್ಮನಿಗೆ ಹೇಳ್ತಾ ಇದ್ದೆ, ಏನೋ ಸೌಂಡ್ ಆಗ್ತಾ ಇದೆ, ಬೇಡ ಇವಾಗ ಆಡೋದು ಬೇಡ ಅಂತ. ಬಟ್ ಅವನು ಟೆರೆಸ್ ಮೇಲೆ ಗಾಳಿಗೆ ಡಬ್ ಅಂತ ಇದೆ, ಬಾ ಆಡೋಣ ಅಂತ. ಗಾಳಿಗೂ ಇರ್ಬೋದು, ಎರಡು ಥರನೇ ಥಿಂಕ್ ಮಾಡಿ. ಬರೀ ಭಯ ಪಡಿಸೋದೆ. ನೆಕ್ಸ್ಟ್ ಕ್ವಶನ್ ಕೇಳು. ನಾನು ಹೇಳ್ದಂಗೆ ಹೇಳು. ಚಾರ್ಲಿ ಡಿಡ್ ಯು ಕಮ್ ಅಲೋನ್? ಸಿಂಗಲ್ ಆಗಿ ಬಂದಿದ್ದಾರೆ ಅಂತೆಲ್ಲ ನಮ್ಗೆ ಗೊತ್ತಾಗಲ್ಲ ಅಲ್ವಾ? ನೋಡೋಣ ಇರು. ಆಯಿತು, ಮಾತಾಡಬೇಡ ಮಧ್ಯ. ಆಯ್ತಾಯ್ತು. ಅಮ್ಮ, ಅದೇನೇ ಸೌಂಡ್ ಅದು? ಟೆರೆಸ್ ಮೇಲೆ ಏನು ಸೌಂಡ್ ಆಗ್ತಿದೆ? ಬಿಡು
ಚಾರ್ಲಿ ಚಾರ್ಲಿ ಡಿಡ್ ಯು ಕಮ್ ಅಲೋನ್? ಇಲ್ಲ ರೆಸ್ಪಾನ್ಸ್ ಇಲ್ಲ. ಚಾರ್ಲಿ ಚಾರ್ಲಿ ಡಿಡ್ ಯು ಕಮ್ ಅಲೋನ್? ನೋವು ಬಂದು ಎಸ್ ಬಂತು ಕಣೆ, ನೋವು ಬಂದು ಎಸ್ ಬಂದ್ರೆ ಏನು ಅರ್ಥ? ಕುಂಟ ಯಾಕೆ ಬಗ್ಲುತ್ತವನೆ? ಸುಮ್ಮನಿರು. ಯಾಕೆ? ನೆಕ್ಸ್ಟ್ ಕ್ವಶನ್ ಕೇಳು ವರ್ಷ. ನೆಕ್ಸ್ಟ್ ಕ್ವಶನ್ ಬೇಗ ಬೇಗ ಕ್ಲೋಸ್ ಮಾಡೋದು ಕಣೆ. 3 ಗಂಟೆ ಅಲ್ಲಿ ಏನೇನೋ ಸೌಂಡ್ ಆಗ್ತಿದೆ ಹರ್ಷ. ಟೆರಸಲ್ಲಿ ಯಾರವ್ರೆ? ನೀನೇ ಎದುರ್ಕೊತಾ ಇದೆಯಾ ಅಲ್ಲಿ? ಈ ಕುಂಟ ಮುಗಿಳ್ತವನೆ. ನೆಕ್ಸ್ಟ್ ಇನ್ನೆರಡು ಕ್ವೆಶನ್ ಕೇಳ್ಬಿಡ್ತೀನಿ ಸಾಕು. ಇವಾಗ ನಾವು ಆಡ್ತಾ ಇದೀವಲ್ಲ, ಆಮೇಲೆ ನಮ್ಮನ್ನ ಯಾರು ಫಾಲೋ ಮಾಡ್ತಾರೋ ಅನ್ನೋ ಥರ. ಕೇಳು ಫಸ್ಟ್ ಇನ್ನ ಕೇಳ್ಬಿಟ್ಟು. ಚಾರ್ಲಿ ಚಾರ್ಲಿ ಇಸ್ ಸಮ್ವನ್ ಫಾಲೋ ಅಸ್ ಆಫ್ಟರ್ ದಿಸ್ ಗೇಮ್? ನೀನು ಹೇಳು ಏನಂತ? ಚಾರ್ಲಿ 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 ಇದು ಸರಿನೇ ಮಾಡಿಲ್ಲ ಇರು. ಚಾರ್ಲಿ ಚಾರ್ಲಿ someone follow us after this game? ಗಾಳಿ ಎಲ್ಲಿಂದ ಬರ್ತಿದೆ? ಪೆನ್ಸಿಲ್ ಝೂಮ್ ಆಗ್ತಾ ಇರು. ಇಲ್ಲ ದರ್ಶಿ. ಹಾಂ ಇಲ್ಲ ಅನಿಸ್ತು. ಇಲ್ಲ ಕಣೆ, ಸ್ಲೈಟಾಗಿ ಮೂವ್ ಆಗ್ತಿದೆ. ಹೇ ಐಫೋನ್ ಎಷ್ಟು ಮೂವ್ ಆಗ್ತಿದೆ. ಹೇ ಐಫೋನ್ ಎಷ್ಟು ದರ್ಶಿ, ಇವಾಗ ಏನು ಮಾಡೋದು? ನಮ್ಮ ಫೋನಲ್ಲಿ ಫ್ಲ್ಯಾಶ್ ಬೇರೆ ಆನ್ ಆಗ್ತಾ ಇಲ್ವಲ್ಲ. ಗೊತ್ತಾಗ್ತಾ ಇಲ್ಲ ಕಣೆ. ಅಲ್ಲಿ ಬೇರೆ ಟೆರೆಸ್ ಮೇಲೆ ಏನೇನೋ ಸೌಂಡ್ ಆಗ್ತಿದೆ. ಹೌದು, ಇವಾಗ ಹೆಂಗಾಗ್ಬಿಟ್ಟಿದೆ ಅಂತ ಅಂದರೆ, ಏನೋ ಸೌಂಡ್ ಕೇಳಿಸ್ತಾ ಇದೆ, ಬಟ್ ಅದು ಕ್ಯಾಮ್ರಾಗೆ ಏನೋ ಅವರಿಗೆ ಕೇಳಿಸೋ ಥರ ಆಗ್ತಾ ಇಲ್ಲ. ಅದು ಕ್ಯಾಪ್ಚರ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಂತ ನಾನು ನಿನಗೆ ಹೇಳ್ತಿರೋದು. ಅಲ್ಲಿ ಸೌಂಡ್ ಕೇಳಿಸ್ತಾ ಇದೆ. ಅದೊಂದು ಸ್ವಲ್ಪ ಚೆನ್ನಾಗಿ ಹೋಗಿ ತೋರಿಸ್ಬಿಡ್ತೀನಿ ಯಾರು ನಿಂತಿದ್ದಾರೆ ಇಲ್ಲಿ ಅಂತ. ಯಾರು ನೋಡೋಣ ಏನು ನೋಡೋಣ ಯಾರು ಅಂತ ನೋಡ್ಕೊಂಡೆ ನೋಡ್ಬಿಡ್ತೀನಿ. ಆಯಿತು ಬೇಡ ಬಿಡು. ಹರ್ಷ ಯಾರೂ ಇಲ್ಲ ಕಣೆ, ಯಾರೂ ಇಲ್ಲ. ಟೆರೆಸ್ ಮೇಲೆ ಸೌಂಡ್ಗಳು ಏನು ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಗಾಳಿ ಏನಾದರೂ ಇರ್ಬೋದಲ್ಲ? ಗಾಳಿ ಎಲ್ಲಿ ಬರ್ತಾ ಇದೆ? ಈ ಶಕ್ತಿ ಗಾಳಿ ಎಲ್ಲಿ ಬರ್ತಾ ಇದೆ? ಲಾಸ್ಟ್ ಕ್ವೆಶನ್ ಇವಾಗ ಏನು ಮಾಡಬೇಡ, ಯಾಕೋ ಸರಿ ಕಾಣಿಸ್ತಾ ಇಲ್ಲ. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ, ಮನೇಲೂ ಯಾರೂ ಇಲ್ಲ, ಅಮ್ಮ ಬೇಡ ಬೇಡ ಅಂದರೂ ನಾವು ಮಾಡ್ತಾ ಇದ್ದೀವಿ. ಇವಾಗ ನಮಗೆ ಇದ್ರ ಕರೆಕ್ಟಾಗಿ ಗೊತ್ತಿಲ್ಲ, ರೂಲ್ಸ್ಗಳೇ ನಮ್ಗೆ ಗೊತ್ತಾಗ್ತಿಲ್ಲ. ನಾವು ಎಲ್ಲ ಗೂಗಲಲ್ಲಿ ಸರ್ಚ್ ಮಾಡಿ ಎಲ್ಲ ತಿಳ್ಕೊಂಡು ಹೇಳಿರೋದು. ನಾವಿಲ್ಲೇ ಕೂತಿದ್ದೀವಿ, ಟೆರೆಸ್ ಮೇಲೆ ಎಷ್ಟು ಸೌಂಡ್ ಬರ್ತಿದೆ. ಮೋಸ್ಟ್ಲಿ ಕ್ಯಾಪ್ಚರ್ ಆಗಿರ್ಬೇಕು ಅಲ್ಲ, ಸೌಂಡ್ ಏನಾದ್ರು ಕ್ಯಾಪ್ಚರ್ ಆಗಿರ್ಬೋದಲ್ವಾ? ನೋಡೋಣ, ಚೆಕ್ ಮಾಡ್ತೀನಿ. ವಿಡಿಯೋ ಎಡಿಟ್ ಮಾಡ್ಬೇಕಾದ್ರೆ ನೋಡೋಣ. ಆಮೇಲೆ ನಾನೇನೋ ಹೇಳ್ತಾ ಇದ್ದೆ, ಏನೋ ಮರ್ತೇ ಹೋಯ್ತು. ಗುಂಡ ಬೇರೆ ಬುಗುಳ್ತಾ ಇದ್ದಾನೆ. ಒಂದು ಕೆಲಸ ಮಾಡೋ ಅಷ್ಟ ಎಂಡ್ ಮಾಡ್ಬಿಡೋಣ ಗೇಮ್ನ. ಲಾಸ್ಟ್ ಕ್ವಶನ್. ಬಟ್ ನಿಮಗೂ ನಾನು ಹೇಳ್ತಾ ಇರೋದು ಏನು ಅಂತ ಅಂದರೆ, ಏನು ಗೊತ್ತಿಲ್ಲದೆ ಏನು ಟ್ರೈ ಮಾಡೋಕ್ಕೆ ಹೋಗಬೇಡಿ. ಎಲ್ಲ ಗೊತ್ತಿರೋದನ್ನೇ ಮಾಡಿ. ಒಂದೊಂದ್ಸಲಿ ಬರಲ್ಲ, ಬಟ್ ಒಂದೊಂದ್ಸಲಿ ನಮ್ಮದು ಬ್ಯಾಡ್ ಲಕ್ ಅಂತೀವೋ ಅಥವಾ ಏನಂತೀವೋ ಗೊತ್ತಿಲ್ಲ, ಒಂದೊಂದ್ಸಲಿ ಅದು ನಮಗೆ ಕೇಳಿಸ್ಬಿಡುತ್ತೆ ಸೌಂಡು. ಸೊ ಹೋದ್ಸಲಿ ನನಗೆ ಏನೂ ಅನಿಸ್ಲಿಲ್ಲ, ಬಟ್ ಈ ಸಲ ಮಾಡ್ತಾ ಇರೋದ್ರಿಂದ ನಮಗೆ ಟೆರೆಸ್ ಮೇಲೆ ತುಂಬ ಸೌಂಡ್ ಕೇಳಿಸ್ತಾ ಇದೆ. ನಮ್ಗೆ ಯಾವತ್ತೂ ಈ ಥರ ಫೀಲ್ ಆಗಿರಲಿಲ್ಲ. ಒಳ್ಳೆ ಕೆಲಸನೇ ಆಯಿತು ನಾವು ಮನೇಲಿ ಮಾಡದೇ ಇರೋದು. ಇಲ್ಲಿ ಅಲ್ವಾ? ಯಾರ್ಯಾದ್ರೂ ಮನೇಲಿ ಟ್ರೈ ಮಾಡಬೇಡಿ. ಇರೋದನ್ನ ಹೇಳ್ತಾ ಇದ್ದೀವಿ, ಅರ್ಥ ಮಾಡ್ಕೊಳ್ಳಿ. ನಿಜಾನೋ ಸುಳ್ಳು ಅದು ನಿಮ್ಮ ನಂಬಿಕೆ ಮೇಲೆ ಬಿಟ್ಟಿದ್ದು, ಬಟ್ ಟ್ರೈ ಮಾಡೋಕ್ಕೆ ಹೋಗಬೇಡಿ ಅಷ್ಟೇ. ಇವಾಗ ಎಂಟು ಕೊಟ್ಬಿಡೋಣ. ಫ್ಲ್ಯಾಶ್ ಬೇರೆ ಆನ್ ಆಗ್ತಾ ಇಲ್ಲ ನನ್ನ ಫೋನಲ್ಲಿ, ದರ್ಶು ಫೋನು. ಎಂಟು ಕೊಟ್ಬಿಡೋಣ. ಲಾಸ್ಟ್ ಕ್ವೆಶನ್ ಕೇಳ್ಬಿಡ್ತೀನಿ, ಎಂಟು ಕೊಟ್ಬಿಡ್ತೀನಿ. ಓಕೆ. ಚಾರ್ಲಿ ಚಾರ್ಲಿ ಶುಡ್ ವಿ ಎಂಡ್ ದಿಸ್ ಗೇಮ್ ರೈಟ್ ನೌ? ಚಾರ್ಲಿ ಚಾರ್ಲಿ ಶುಡ್ ವಿ ಎಂಡ್ ದಿಸ್ ಗೇಮ್ ರೈಟ್ ನೌ? ಚಾರ್ಲಿ ಚಾರ್ಲಿ ಶುಡ್ ವಿ ಎಂಡ್ ದಿಸ್ ಗೇಮ್ ರೈಟ್ ನೌ? ಹೇ ಸಹಿ, ಹೇ ಸಹಿ ನೋಡಿ ಅಲ್ಲಿ ಹೆಂಗೋ ಇದು. ಅಲ್ಲಿ ಬೇರೆ ಒಂದೇ ಸಮ ಸೌಂಡು. ದೀಪ, ಈ ಪೇಪರು ಯಾವುದು ತಗೊಬರ್ಬೇಡ ಮನೆಗೆ, ಎಲ್ಲ ಇಲ್ಲೇ ಇಟ್ಬಿಡು. ಬೆಳಗ್ಗೆ ಕಸಕ್ಕೆ ಹಾಕ್ಬಿಡ್ತೀನಿ, ಸರಿನಾ?
ಫ್ರೆಂಡ್ಸ್ ನಾವು ಇವಾಗ ಮುಗಿಸ್ಕೊಂಡು ಬಂದ್ವಿ, ನಮಗೂ ಟಯರ್ಡ್ ಆಗಿಬಿಟ್ಟಿತ್ತು. ಇವಾಗ ಎಲ್ಲ ಕ್ಯಾಂಡಲ್ಲು ಕಾರ್ಡ್ಬೋರ್ಡ್ ಶೀಟ್ ನಾವು ಏನೇನು ಐಟಮ್ಸ್ ಇದ್ವಿ ಎಲ್ಲ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟು ಟೆರೆಸ್ ಮೇಲೆ ಬೇರೆ ತುಂಬಾ ಸೌಂಡ್ ಆಗ್ತಾಯಿತ್ತು. ನಮಗೆ ಬೇರೆ ಭಯ ಜಾಸ್ತಿ ಆಗಿಬಿಡ್ತು. ಸೌಂಡು ತುಂಬ ಹೆವಿ. ಅದು ನಿಮಗೆ ಕ್ಯಾಪ್ಚರ್ ಮಾಡಕ್ಕೆ ನಮ್ಗೆ ಆಗ್ತಾ ಇಲ್ಲ. ಅದು ಮೈಕಲ್ ಬಂದಿದೆ ನಮ್ಮ ವಾಯ್ಸು, ಆ ವಾಯ್ಸ್ ಬಂದಿಲ್ಲ. ಬಂದಿದೆ ನೋಡ್ತೀವಿ ಒಂದ್ಸರಿ, ಬಂದಿದ್ರೆ ನಾವು ಡೆಫಿನೆಟ್ಲಿ ನಿಮಗೆ ನಾವು ತೋರ್ಸೋಕ್ಕೆ ಟ್ರೈ ಮಾಡ್ತೀವಿ. ಬಟ್ ಯಾರೂ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಗೊತ್ತಾಗಲ್ಲ, ಒಂದೊಂದ್ಸಲಿ ಲಕ್ ಬ್ಯಾಡ್ ಲಕ್ ಅನ್ನೋದು ಇರುತ್ತೆ ಅಲ್ವಾ, ಅದು ನಾವು ನಂಬಲೇಬೇಕಾಗುತ್ತೆ. ಅವರು ನಂಬಿಕೆ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಚಾರ್ಲಿ ಇದೆ ಅಂತಾಗ್ಲಿ ಇಲ್ಲ ಅಂತಾಗ್ಲಿ ವಿಷಯ ಅಲ್ಲ. ನಮ್ಮ ನಂಬಿಕೆ ಏನಪ್ಪಾ ಅಂದ್ರೆ ಅದಕ್ಕೆ 2 ಥರನೂ ಕಾರಣ ಇದೆ. ಒಂದು ಟೆರೆಸ್ ಮೇಲೆ ತಂತಿಗಳಿತ್ತು, ಅದಕ್ಕೆ ಗಾಳಿ ಬೀಸಿದಾಗ ಸೌಂಡ್ ಆಗ್ಬೋದಿತ್ತು. ನಾವು ಹಂಗೂ ಥಿಂಕ್ ಬಟ್ ಸೌಂಡ್ ತುಂಬಾ ಜಾಸ್ತಿ ಬರ್ತಿತ್ತು. ನನ್ಗೆ ಅದೇ ಭಯ, ಒಂಥರ ನಂಬಕ್ಕಾಗ್ತಿಲ್ಲ ತಂತಿದೆ ಸೌಂಡು ಅಂತ. ಬಟ್ ಒಟ್ಟಿನಲ್ಲಿ ಏನೋ ಒಂದಿದೆ ಆ ಗೇಮಲ್ಲಿ. ಸೊ ಯಾರು ಮನೇಲಿ ಮಾತ್ರ ಟ್ರೈ ಮಾಡಕ್ ಹೋಗ್ಬೇಡಿ, ಮತ್ತೆ ಒಬ್ರೊಬ್ರೆ ಟ್ರೈ ಮಾಡಕ್ ಹೋಗ್ಬೇಡಿ. ಅಷ್ಟೇ ಹೇಳೋದು. ಏನು ಇಲ್ಲದೆ ಇದ್ರೂ ನಮ್ಮ ಇಮ್ಯಾಜಿನೇಷನ್ ಆಗ್ಬಿಡುತ್ತೆ ಅಲ್ವಾ. ನಮ್ಗೆ ಏನು ಇಲ್ಲ ಅಂದ್ರೆ ನಮ್ಮ ಮನಸ್ಸು ಒಂದೊಂಥರ ಆ ಥರ ತೋರಿಸ್ಬಿಡುತ್ತೆ ನಮಗೆ. ನಮ್ಮ ಮನಸ್ಸು ಆಲ್ರೆಡಿ ಫಿಟ್ ಆಗ್ಬಿಟ್ಟಿರ್ತಲ್ಲ ಅದೊಂದು ಹಾರರ್ ಗೇಮು ಅಂತ. ಹೌದು, ಚೇಂಜ್ ಮಾಡ್ಬಿಡುತ್ತೆ ಮೈಂಡ್ನ. ಮತ್ತು ನಾವು ಇದೆಲ್ಲ ಟ್ರೈ ಮಾಡೋಕೆ ಹೋಗಲ್ಲ. ಇಷ್ಟಕ್ಕೆ ಲಾಸ್ಟು ಎಷ್ಟೋ ಜನ ಕಮೆಂಟ್ ಮಾಡಿದ್ರಿ ಅಂತ ನಾವು ಚಾರ್ಲಿ ಇಷ್ಟು ಡ್ರಾಪ್ ಮಾಡ್ಬಿಡೋಣ, ಇನ್ನು ಬೇಡ. ಹೌದು, ಸದ್ಯಕ್ಕೆ ಮನೇಲಿ ಮಾಡಿಲ್ಲ, ಅದು ಬೆಸ್ಟ್ ಅನಿಸ್ತು. ಆದರೆ ಪೆನ್ಸಿಲ್ ಮೂವ್ ಆಯಿತು, ಅದನ್ನು ನಾವು ಥಿಂಕ್ ಮಾಡಬೇಕು. ನಾನು ಅಂದ್ಕೊಂಡೆ ಅದನ್ನು ಪಾಸಿಟಿವ್ ಆಗು ಥಿಂಕ್ ಮಾಡೋಣ ಅಂತ. ಯಾಕಂದರೆ ಇವಾಗ ಎಲ್ಲೋ ಒಂಚೂರು ಗಾಳಿ ಬಂದ್ರೂ, ಇಲ್ಲಾಂದರೆ ನಮ್ಮ ಉಸಿರೇನೋ ಹಂಗೂ ಥಿಂಕ್ ಮಾಡೋಣ. ನೆಗೆಟಿವ್ ಆಗಿ ಥಿಂಕ್ ಮಾಡಬೇಕು ಅನ್ನೋ ಥರ ನಾನು ಹಂಗೂ ಇರ್ಬೋದು, ಹೇಳೋಕ್ಕಾಗಲ್ಲ. ಅದು ಅವ್ರವ್ರ ನಂಬಿಕೆ ಬಿಟ್ಟಿದ್ದು, ನಾವು ಹೇಳೋಕ್ಕಾಗಲ್ಲ. ಬಟ್ ಆದರೂ ಯಾರು ಏನೋ ಟ್ರೈ ಮಾಡೋಕ್ಕೆ ಹೋಗಬೇಡಿ ಅಂತ. ಏನೇ ನೆಗೆಟಿವ್ ಮಾಡಿದ್ರು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಅಷ್ಟೇ. ಇವಾಗ ನಾವು ಅಷ್ಟೇ, ಈಗ ಅದೇಂತಕ್ಕೆ ಸೌಂಡ್ ಬರ್ತಾ ಇದ್ದಿದ್ದು ಅಂದ್ರೆ ಈಗ ಟೆರೆಸ್ ಮೇಲೆ ಏನೋ ಇತ್ತು, ತಂತಿ ಅದು ಇದು ಡಬ್ ಅಂತಿತ್ತು, ಹಂಗೆ ಅನ್ಕೊಂಡು ಸುಮ್ಮನೆ ಆಗ್ಬೇಕು ಅಷ್ಟೇ, ಇನ್ನೇನು ಇಲ್ಲ. ಸರಿ ಗೈಸ್, ಇಲ್ಲಿಗೆ ನಾನು ವ್ಲಾಗ್ ಎಂಡ್ ಮಾಡ್ತೆ. ಇನ್ನೇನಾದ್ರು ಇದೆಯಾ ನಿಂಗೆ ಹೇಳೋಕ್ಕೆ? ಇಲ್ಲ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಬಾಯ್.